ಸಂಪುಟ ರಚನೆಯಾಗಿ ಇನ್ನೂ ಎಕ್ಸಾಕ್ಟ್ಲಿ 1 ತಿಂಗಳು ಸಹ ಆಗಿಲ್ಲ ವೀಕ್ಷಕರೇ. ಮಧ್ಯೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಮಿನಿ ಸರ್ಜರಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಸಹ ಸ್ಟಾರ್ಟ್ ಆಗಿದೆ. ತಿಂಗಳ ಮುನ್ನವೇ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 3 ರಿಂದ 5 ಸಚಿವರು ತಮ್ಮ ಸ್ಥಾನವನ್ನು ಕಳ್ಕೊಳ್ಳಬಹುದು. ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ವರಿಷ್ಠರ ಜೊತೆಗೆ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಕೆಲ ಸಚಿವರಿಗೆ ಆಲ್ರೆಡಿ ಢವಢವ ಶುರುವಾಗಿದೆ. ಅಧಿಕಾರ ಬಂದು ಇನ್ನೂ 1 ತಿಂಗಳು ಆಗಿಲ್ಲ, ಅಷ್ಟರಲ್ಲೇ ನಮ್ಮನ್ನ ಸ್ಥಾನದಿಂದ ಇಳಿಸ್ಬಿಟ್ರೆ ಹೆಂಗಪ್ಪ ಜನರಿಗೆ ಮುಖ ತೋರಿಸೋದು? ಇದು ಸಚಿವ ಸಂಪುಟದಲ್ಲಿ ಸದ್ಯ ಸ್ಥಾನ ಪಡ್ಕೊಂಡಿರ್ತಕ್ಕಂಥವರಿಗೆ ಅವರ ಮನದಾಳದ ಭಾವನೆ ಆಗಿದೆ. ಅಸಮಾಧಾನಿತ ಶಾಸಕರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಯಾರಿಗೋ ಸ್ಥಾನ ಹೋದರೆ ಇನ್ಯಾರಿಗೋ ಸ್ಥಾನ ಸಿಗುತ್ತೆ ಅನ್ನುವ ಲೆಕ್ಕಾಚಾರ. ಮಧ್ಯೆ ವೀಕ್ಷಕರೇ, 1 ಸ್ಥಾನ ಖಾಲಿ ಇದೆ. ಮಹಿಳಾ ಕೋಟಾದ ಅಡಿಯಲ್ಲಿ ಒಬ್ಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ಯಾರಿಗೆ ಕೊಡ್ತಾರೆ? ಸುಮಾರು 6 ಜನ ಆಕಾಂಕ್ಷಿಗಳಿದ್ದಾರೆ. ಮಹಿಳಾ ಶಾಸಕಿಯರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಸರ್ಕಾರ ತೀವ್ರ ಮುಜುಗರವನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಮಹಿಳಾ ಪ್ರಾತಿನಿಧ್ಯವೇ ಇಲ್ಲದೆ ಕ್ಯಾಬಿನೆಟ್ ರಚನೆಯಾಗಿದೆ ಅಂತ. ಸೊ ಆ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಮಧ್ಯೆ ವೀಕ್ಷಕರೇ, ಈಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿತಾ ಇದೆ. ಹೀಗಾಗಿ ನಾಗೇಂದ್ರ ಅವರನ್ನು ಸಂಪುಟದಿಂದ ತೆಗೆಯುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ, ಆ ಜಾಗಕ್ಕೆ ಇನ್ನೊಬ್ಬರನ್ನ ತಗೊಂಬರುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗಿದೆ, ಆಲ್ರೆಡಿ ಚರ್ಚೆಗಳು ಶುರುವಾಗಿದೆ. ಮತ್ತು ಸಮುದಾಯವಾರು ಈಗ 3 ರಿಂದ 4 ಜನ ಅಥವಾ ನಾಗೇಂದ್ರ ಅವರನ್ನು ಸ್ಥಾನದಿಂದ ತೆಗೆದರೆ ಸಹಜವಾಗಿಯೇ ನಾಗೇಂದ್ರ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥವರಿಗೆ ಸ್ಥಾನಮಾನ ಕೊಡಬೇಕು ಮತ್ತು ಅದೇ ಬಳ್ಳಾರಿಯಿಂದಲೇ ಒಬ್ಬರಿಗೆ ಅವಕಾಶ ಕೊಡಬೇಕು ಅಂತ. ಸೊ ಹಾಗಾಗಿ ಈಗ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಸಂಪುಟದಲ್ಲಿ ನಡೀತಾ ಇರುವಂಥದ್ದು. ಮಧ್ಯೆ ಈಗ 3 ರಿಂದ 5 ಸಚಿವ ಸ್ಥಾನ ಅಥವಾ ಸಂಪುಟದಿಂದ ಅವರನ್ನು ಕೈ ಬಿಡಬಹುದಂತಹ ಲಕ್ಷಣಗಳು ಇದೆ ಅಂತ. ಅದರಲ್ಲೂ ಪ್ರಮುಖವಾಗಿ ವೀಕ್ಷಕರೇ, ಹಿರಿಯ ಸಚಿವರೇನಿದ್ದಾರೆ ಅಂದರೆ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರಿಗೆ ಯಾರಿದ್ದಾರೆ ಆಲ್ರೆಡಿ ತುಂಬ ಸಲ ಅವರಿಗೆ ಚಾನ್ಸಸ್ ಸಿಕ್ಕಿದೆ. ಹಾಗಾಗಿ ಅವರನ್ನು ಪದಚ್ಯುತಗೊಳಿಸಿ ಆ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಅವಕಾಶ ಅಥವಾ ಯಾರು ಅಸಮಾಧಾನಗೊಂಡಿದ್ದಾರೆ ಅವ್ರಿಗೆ ಅವಕಾಶವನ್ನು ಕೊಡಬಹುದಾದಂಥ ಸಾಧ್ಯತೆ ಇದೆ. ಆ ಲಿಸ್ಟಿನಲ್ಲಿ ವೀಕ್ಷಕರೇ ಈಗ ಎಂ ಕೃಷ್ಣಪ್ಪ ಅವರ ಹೆಸರಿದೆ, ಪ್ರಿಯಾ ಕೃಷ್ಣ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ, ಟಿ ಬಿ ಜಯಚಂದ್ರ ಅವರಿದ್ದಾರೆ. ಹೀಗೆ ಹಲವರು ಫೈಟನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಕೋಟಾದ ಅಡಿಯಲ್ಲೂ ಸಹ ಸಚಿವ ಸ್ಥಾನಕ್ಕೋಸ್ಕರ ಭಾರಿ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಎಲ್ಲ ಸಾಧ್ಯತೆಗಳು, ಎಲ್ಲ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಲೆಕ್ಕಾಚಾರಗಳು ಇದೆಲ್ಲವನ್ನು ತಾಳೆ ಹಾಕಿ ಯಾವ ರೀತಿಯಂಥ ಜಾಣ್ಮೆಯ ನಡೆಯನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಕ್ಯಾಬಿನೆಟ್ ರೀಶಫಲ್ ಅಂತ ಹೇಳಲಾಗ್ತಾ ಇದೆ ಅನ್ನೋದು ಇನ್ನೂ ಹಾರ್ಡ್ಲಿ 1 ತಿಂಗಳು ಸಹ ಆಗಿಲ್ಲ ಸಂಪುಟ ರಚನೆಯಾಗಿ. ಅಷ್ಟರಲ್ಲೇ ಈ ರೀತಿಯಾದಂಥ ಬದಲಾವಣೆ ಎಷ್ಟರ ಮಟ್ಟಿಗೆ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದು ಅಂತ, ಮಗದೊಂದು ಕಡೆ ಇಂಥ ಒಂದು ಟಾಸ್ಕ್ಗೆ ಮುಖ್ಯಮಂತ್ರಿಗಳು ಕೈ ಹಾಕಬಹುದಾದಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹನುಮಂತರಾಜು? ಹೌದು ಶಿವಶಂಕರ್, ಈಗಾಗಲೇ ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿ ತಿಂಗಳು ಕೂಡ ಕಳೆದಿಲ್ಲ. ಈ ನೆಲೆಯಲ್ಲಿ ಕೆಲವು ಶಾಸಕರು ಕೂಡ, ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಅಸಮಾಧಾನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಖುದ್ದು ಅವರ ಮನೆ ಭೇಟಿಗೆ ನೀಡಿ ಅಸಮಾಧಾನವನ್ನು ತಣಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ನ ನಾಯಕರು ಕೂಡ ಪರಿಶ್ರಮವನ್ನು ಹಾಕಿದರು. ಆ ವೇಳೆಯಲ್ಲಿ ಈಗಾಗಲೇ ಏನು ಎಂ ಕೃಷ್ಣಪ್ಪ ಮನೆ ಬಳಿಗೆ ಹೋದಾಗ ಕೂಡ ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗಿದೆ, ಆ ಮಿಸ್ಟೇಕನ್ನು ನಾವು ಸರಿಪಡಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೈಕಮಾಂಡ್ನ
ನಾಯಕರು ಸುರ್ಜೇವಾಲಾ ಅವರು ಕೂಡ ಅವ್ರಿಗೆ ಮಾತನ್ನು ನೀಡಿದರು. ಈ ನಿಟ್ಟಿನಲ್ಲಿ ನೋಡ್ತಾ ಹೋಗ್ತಿದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗುತ್ತೆ. ನಾಳೆ ಏನಾದರೂ ಡೆಲ್ಲಿಗೆ CM ಅವರು ಡೆಲ್ಲಿಗೆ ಹೋದರೆ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಸಚಿವ ಸ್ಥಾನದಲ್ಲಿ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಈಗಿರೋ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ BBMP GB ಎಲೆಕ್ಷನ್ ದೃಷ್ಟಿಯಿಂದನೂ ಕೂಡ ಚಿಂತನೆ ನಡೆಸಿರೋ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪ ಅವ್ರನ್ನ ಕೂಡ ಸಚಿವ ಸ್ಥಾನದ ಒಳಗೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಚಿಂತನೆಯನ್ನು ನಡೆಸ್ತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಉಳಿದಿರ್ತಕ್ಕಂಥ ಕೇವಲ ಒಂದು ಸ್ಥಾನವನ್ನು ಮಹಿಳಾ ಶಾಸಕರಿಗೆ ಮೀಸಲಿಡಲಾಗಿದೆ. ಈಗ ಎಂ ಕೃಷ್ಣಪ್ಪ ಅವ್ರಿಗೆ ಯಾವ ರೀತಿಯಾಗಿ ಅವರ ಸಚಿವ ಸ್ಥಾನಕ್ಕೆ ದಾರಿ ಮಾಡಿಕೊಡ್ತಾರೆ ಅನ್ನೋದು ಕೂಡ ಒಂದು ಕಡೆ ಕುತೂಹಲ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಕೇಳಿ ಬಂದಿತ್ತು, ಬಾಲಕೃಷ್ಣ ಅವರನ್ನು ಕೈಬಿಟ್ಟು ಅಥವಾ ಹಿರಿಯ ಸಚಿವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವ್ರಿಗೆ ಏನೋ ದಾರಿಯನ್ನು ಮಾಡಿಕೊಡಲಾಗುತ್ತೆ. ಜೊತೆಗೆ DB ಜಯಚಂದ್ರ ಕೂಡ ಸಾಕಷ್ಟು ಲಾಬಿಯನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದು ಕೂಡ ಹೈಕಮಾಂಡ್ ವಿರುದ್ಧವಾಗಿ ಮೌನವನ್ನು ಕೂಡ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ 2-3 ಸಣ್ಣ ಪುಟ್ಟ ಬದಲಾವಣೆ ಕೂಡ ನಡೆಯೋ ನಿಟ್ಟಿನಲ್ಲಿ ನಾಳೆ ಕೂಡ CM ಡೆಲ್ಲಿಗೆ ಹೋಗ್ತಾರೆ. ಆ ವೇಳೆ ಏನು ಹಿರಿಯ ಹೈಕಮಾಂಡ್ ನಾಯಕರೊಂದಿಗೂ ಕೂಡ ಚರ್ಚೆ ಕೂಡ ನಡೆಸಲಾಗುತ್ತೆ ಅನ್ನೋ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಕೂಡ ಬರ್ತಿದೆ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಉಳಿದಿರ್ತಕ್ಕಂಥ ಒಂದು ಸ್ಥಾನವನ್ನು ಕೂಡ ಆ ಮಹಿಳೆಯರಿಗೆ ನಿಗದಿಪಡಿಸಲಾಗಿದೆ. ಈಗಾಗಲೇ ಕೂಡ ಆ ವಿಪಕ್ಷಗಳು ಕೂಡ ಮಹಿಳೆಯರಿಗೆ ಏನು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಕೇಳಿ ಸಾಕಷ್ಟು ತರಾಟೆಯನ್ನು ತೆಗೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಆ ಮಹಿಳಾ ಕೋಟ ಕೂಡ ಫಿಲ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ನ ನಾಯಕರ ಬಳಿ ಚರ್ಚೆ ಕೂಡ ಮಾಡಲಾಗುತ್ತೆ. ಇವೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಅಸಮಾಧಾನಿತ ನಾಯಕರು ಶಾಸಕರು ಏನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಏನು ನಿಗಮ ಮಂಡಳಿ ಸ್ಥಾನಗಳನ್ನು ಕೊಡ್ತೀವಿ ಅಂತ ಏನು ಮಾತನ್ನು ಕೊಟ್ಟಿದ್ರು, ಆ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಹೈಕಮಾಂಡ್ ಬಳಿ ಒಂದು ಸುತ್ತಿನ ಚರ್ಚೆ ಕೂಡ DK ಶಿವಕುಮಾರ್ ಅವರು ನಡೆಸಲಿದ್ದಾರೆ. ಒಟ್ಟಾರೆ ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆಯಾಗಿ 1 ತಿಂಗಳು ಕೂಡ ಆಗಿಲ್ಲ, ಮತ್ತೆ ಕೂಡ ರೀಶಫಲ್ಲು ಮತ್ತು ಸಣ್ಣ ಪುಟ್ಟ ಬದಲಾವಣೆ ನಡೆಯುತ್ತೆ ಅನ್ನೋದು ಕೂಡ ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ವಿಪಕ್ಷಗಳು ಕೂಡ DK ಶಿವಕುಮಾರ್ ಅವರ ಸರ್ಕಾರವನ್ನು ಇನ್ನೂ ಟೇಕ್ ಆಫ್ ಆಗಿಲ್ಲ ಅಂತ ಹೇಳಿ ಟೀಕೆಗಳನ್ನು ಮಾಡ್ತಿದ್ದೆ. ಈ ಹಿನ್ನೆಲೆಯಲ್ಲಿ ಈ ಮುಜುಗರವನ್ನು ಜೊತೆಗೆ ಈ ಒಂದು ಸಂದರ್ಭವನ್ನು DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಶಿವಶಂಕರ್. ಓಕೆ ಹನುಮಂತರಾಜು.